ಗೈಸ್ ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ಹಾಂ, ಗುಂಡಿಗೆ ಸ್ನಾನ ಆತೈತಿ. ಗುಂಡಿಗೆ ಸ್ನಾನ ಮಾಡಿಸ್ತೈತೆ ಅಮ್ಮ. ಚೆನ್ನಾಗಿಲ್ಲ? ಗುಂಡಿಗೆ ಸ್ನಾನ ಆತೈತಿ ನೋಡ್ರಿ. ಕರ ಒಂದು ವಾರ ಆಗಿರ್ಬೇಕು ಹುಟ್ಟಿ. ಇಲ್ಲೆಲ್ಲ ಇದ್ದಾವೆ ನೋಡಿ ಹಸುಗಳು. ಹಾಂ, ದೊಡ್ಡಪ್ಪ ಇಲ್ಲಿ ಕೂತವನೆ. ದೊಡ್ಡಪ್ಪ ಇಲ್ಲಿ ಕೂತವನೆ. ಚಿಕ್ಕಪ್ಪ ಹೋಗ್ತೀನಿ. ಚಿಕ್ಕಪ್ಪ ದನ ಕಾಯ್ತಾ ಕೂತಾನೆ. ದನಕ್ಕೆ ಹುಲ್ಲು ಹಾಕ್ಕೊಂಡು ಕೂತವನೆ. ಓಹೋ ನೋಡಿ ಗೈಸ್, ಕೊಟ್ಟಿಗೆ ಹಾಲು ಕರಿತೈತೆ ಅಜ್ಜಿ. ಹಾಲು ಕರ್ದತ ಚೆನ್ನಾಗಿರ್ಬೇಕಣ್ಣ. ಹಾಲು ಕರಿತಾವ್ರೆ ನೋಡಿ ಗೈಸ್, ಚೆನ್ನಾಗಿತ್ತು. ಸಂಗೀತೆ ಅಜ್ಜಿ ಎಲ್ಲಡಿಕೆ ಆಗ್ತೈತೆ. ಅಕ್ಕ ಏನೋ ಪೂಜೆ ದೇವಸ್ಥಾನಕ್ಕೆ ಪೂಜೆ ಐಟಮ್ ಪೂಜೆ ಮಾಡಿಸ್ತೈತೆ ದೇವರಿಗೆ. ನೋಡಿ ಇದು ಬೀಸಕಲ್ಲು ಅಂತಾರೆ. ನಮ್ಮ ಕಡೆ ಎಲ್ಲ ಇದಕ್ಕೆ ಬೀಸಕಲ್ಲು ಅಂತಾರೆ. ಅದನ್ನ ಬೀಸ್ತಾವ್ರೆ. ದೊಡ್ಡಪ್ಪ ಇಲ್ಲಿ ಕೂತವನೆ. ಕಾಯಿ ಸಕ್ಕದಾಗಿದೆ. ಪರಕಡೆ ಕೈ ಮಗ್ಗ ಇದೆ. ಬಟ್ಟೆನೇ ಅದು. ಬಟ್ಟೆ ದಾರನ ನೆನೆಸ್ಬಿಟ್ಟು ಒಂದು ಅದ್ದಿ ಎತ್ತಾ ಇರೋಂಥದ್ದು. ಇದೆಲ್ಲ ಮನೆ ಕೈ ಮಗ್ಗ ಇರೋಂಥ ಮನೆ. ಚರಕ ನೋಡಿ, ಚರಕದಲ್ಲಿ ಬಟ್ಟೆ ನೇಯ್ತಾ ಇದ್ದಾರೆ. ಅದಕ್ಕೆ ಗ್ರಾಮೀಣ ನೇಕಾರರ ಮನೆ ಅಂತೆ. ಇದೆಲ್ಲ ಇಲ್ಲಿ ಹಾಕಿದ್ದಾರೆ. ಬೆಂಗಳೂರು ಜಿಲ್ಲೆಯಲ್ಲಿ ಸೀರೆ ಹುಂಜ ಐತೆ. ಕೋಳಿ ಹುಂಜ ಗಾಯ್ಸ್ ಹಿಡಿಯೋಣ ಇವತ್ತು ಹೋಗಿ. ಕಟ್ಟೆ ಮೇಲೆ ಪಟೇಲ್ರು ಕೂತವ್ರು. ಏನಂತ ತೋರಿಸ್ತಾನೆ. ಗ್ರಾಮೀಣ ತೋಟದ ಮನೆ ಅಂತೆ ಗೈಸ್. ಇದು ಗ್ರಾಮೀಣ ತೋಟದ ಮನೆ ಹಿಂಗೆ ಇರುತ್ತೆ ಅಂತೆ. ದೊಡ್ಡಪ್ಪ ಚಡ್ಡಿ ಹಾಕ್ಕೊಂಡೆ, ಕಕ್ಕಿ ಚಡ್ಡಿ ಹಾಕ್ಕೊಂಡು ನೋಡಿ ಗೈಸ್. ಅಜ್ಜಿಯರು ಇಬ್ಬರು ಸೇರ್ಕೊಂಡು ಮಾತಾಡ್ತಾರೆ. ಹಳ್ಳಿ ಮನೆ ಅಂತ ಗೈಸ್, ಹೆಂಗಿದೆ ಗ್ರಾಮೀಣ ಮನೆ. ಇಲ್ಲಿ ನೋಡಿ, ಪಾಪುಗೆ ಸ್ನಾನ ಆಗ್ತೈತೆ. ಅಜ್ಜಿ ಸ್ನಾನ ಮಾಡಿಸ್ತೈತೆ. ಸೊಸೆ ನೀರು ಒಯ್ತೈತೆ. ಇಲ್ಲೊಂದು ಕುಯ್ನೆ ಬೇಕಾಗುತ್ತಿಲ್ಲ ಗೈಸ್. ಇಲ್ಲೈತೆ, ಇಲ್ಲೆಲ್ಲ ಇದೆ. ತೊಟ್ಲಿದೆ. ಇದು ಕೂತ್ಕೊಳ್ಳೋಕೆ ಜೋಗಾಲಿ ಇದೆ. ದೊಡ್ಡಪ್ಪ ಅಲ್ಲಿ ಬರ್ತಾನೆ, ಎಂಟ್ರಿ ಕೊಟ್ಟ. ಬಾರ ದೊಡ್ಡಪ್ಪ. ಎಲ್ಲರನ್ನೂ ದೊಡ್ಡಪ್ಪರೇ ಕರೆಯೋದು ಎಸ್. ಪಾಪು ಓದ್ಕೊಂತೈತಿ. ಹುಡುಗಿ ವಯಸ್ಸು ಪಾಪು ಅಲ್ಲ ವಯಸ್. ಒಂದು ಮರಿ ಹಾಕೊಂಡ್ರೆ 10 ಮರಿ ಹಾಕೊಂಡೈತೆ. ಹಾಲು ಕುಡ್ಸೋಕೆ ಆತಿಲ್ಲ ಇರುತ್ತೆ. ಅವು ಉಲ್ಡಾಡ್ತದವು. ಗೈಸ್ ಕಾಣಿಗ್ರ ಮನೆ ಅಂತ. ಎಣ್ಣೆ ತೆಗೆಯೋದು. ಶೇಂಗಾ ಹಾಕೈತೆ. ಶೇಂಗಾನೆ ಕಾಳು ಹಾಕೈತೆ ನೋಡಿ ಗೈಸ್. ನಿನ್ನೆ ಎಣ್ಣೆ ಬರೋದು ಒಂದೇ ಬಾಕಿ. ಅವನು ಪೋಲ್ ಹಿಡ್ಕೊಂಡು ಎಮ್ಮೆ ಹೊಡಿತಾನೆ. ಎಮ್ಮೆ ಎತ್ತು ಇವ ಅಜ್ಜ ಮೊಮ್ಮಗನ ಆಟ ಆಡಿಸ್ತಾ ಕೂತಾನೆ. ಅಜ್ಜಿ ಅಲ್ಲಿ ತೂರು ಬೀಸ್ತಾ ಇದನ್ನ ಸಾಣಿಸ್ತೈತೆ. ಇದನ್ನ ಹಿಡ್ಕೊಂಡು ಒಂದು ಒಳ ಪೆಲಾಡಿಕೆ ಆಗ್ತಾನೆ. ಗ್ರಾಮೀಣ ಅಗಸರ ಮನೆ ಹಿಂಗಿದೆ ನೋಡಿ. ಬಟ್ಟೆ ಒಗೆಯೋದು, ಬಟ್ಟೆ ತೊಳೆಯೋದು, ಕತ್ತೆ ತಗೊಂಡು ಬಟ್ಟೆ ತಗೊಂಡೋಗಿ ಕೊಟ್ಬರೋದು, ತುಂಬ್ಕೊಬರೋದು ಎಲ್ಲ ಮಾಡ್ತೈತೆ ಈ ಅಮ್ಮ ಮಾಡ್ತೈತೆ. ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಗೊಂಬೆನೇ ಮಾಡ್ತಾವ್ರೆ ಗೈಸ್. ಆಟಗಾರಿಕೆ ಮನೆ. ನೋಡಿ ಶಿಲಾಗ ಇದು ದೇವರು ಇದು ಮಾಡ್ತಾರಲ್ಲ ವಿಗ್ರಹಗಳನ್ನ, ಆ ಥರ ಮಾಡ್ತಾ ಇದ್ದಾರೆ ಈಗ. ಶಿಲ್ಪಿ ಅಪ್ಪಗೆ ಆಲ್ರೆಡಿ 2 ಮಕ್ಳು ಅದಾವೆ. ಆಲ್ರೆಡಿ ಮತ್ತೆ ಗರ್ಭಿಣಿಯಾಗಿದೆ ಆಂಟಿ. ಗುಡಿ ಅಂತೆ ಶಾಲೆಗುರು. ಮಕ್ಕಳು ಪಾಠ ಮಾಡ್ತವ್ರೆ. ಇದು ಪಂಚಾಯತಿ ಕಟ್ಟೆ ಗಾಯ್ಸ್. ಪಂಚಾಯತಿ ಕಟ್ಟೆ. ಇವಾಗೆಲ್ಲ ಕೋರ್ಟು, ಪೊಲೀಸ್ ಸ್ಟೇಷನ್ ಎಲ್ಲ ಕಚೇರಿ ಮಾಡ್ಕೊಂಡವ್ರೆ. ಹಳ್ಳಿ ಕಡೆ ಇದೇ ಥರ ಪಂಚಾಯತಿ ಕಟ್ಟೆ ಅಂತ ಅವಾಗೆಲ್ಲ ಇರೋದು. ಇವಾಗ ಇಲ್ಲ ಗೈಸ್ ಪಂಚಾಯತಿ ಕಟ್ಟೆ. ಇಲ್ಲಿ ಬಾವಿಯಲ್ಲಿ ನಿಲ್ಸೈತೆ ಅವ್ರ ಅಜ್ಜಿ ನೀರು ಹೊತ್ಕೊಂಡು ಹೋಗ್ತೈತೆ.
ಹುಡುಗರು ಆಟ ಆಡ್ತಾವ್ರೆ. ಇಲ್ಲಿ ಕ್ರಿಕೆಟು ಲಗೋರಿ ಆಡ್ತಾವ್ರೆ. ಲಗೋರಿ ಗೈಸ್, ಲಗೋರಿ ಎಲ್ಲ ಆಡ್ತಾವ್ರೆ. ಇಲ್ಲಿ ಗ್ರಾಮೀಣ ಒಬ್ರು ಮನೆ ಅಂತೆ ಗೈಸ್, ಕಲ್ಲು ಹೊಡೆಯೋದು. ಇದು ಇಲ್ಲೆಲ್ಲ ಇದೆ. ಏನು ಗೊತ್ತಾ, ಇದು ನಮ್ಮ ಕಡೆ ಖಾರ ತಿರ್ಸೋಕ್ಕೆ ತಿರ್ಸಕಲ್ಲು ಅಂತಾರೆ. ಅದನ್ನೆಲ್ಲ ಮಾಡ್ತವ್ರೆ. ಅಲ್ಲಿ ಬೀಸಕಲ್ಲು ಮಾಡವ್ರೆ, ಕಲ್ಲು ಹೊಡಿತಾವ್ರೆ. ಇಲ್ಲಿ ಸೌದಿನೆಲ್ಲ ತಗೊಂಡು ಹೋಯ್ತವ್ರೆ ಗೈಸ್. ಬೆಸ್ಸರ ಮನೆ ಅಂತೆ ಗೈಸ್, ಮೀನುಗಾರರ ಮನೆ ಅಂತೆ ಇದು. ಇವರೆಲ್ಲ ಮೀನು ಹಿಡಿಯೋರು ಅವರಂತೆ ಅವರು. ಇಲ್ಲಿ ಇರೋದನ್ನ ಹೇಳ್ತಾ ಇರೋದು ಗೈಸ್ ನಾವು, ಬೇರೆ ನೋಡಿ ತಿಳ್ಕೊಬಿಡಿ. ನೋಡಿ ಏನೇ ಲಂಬಾಣಿ ಹೌಸ್ ಅಂತ, ಇದು ಲಂಬಾಣಿಗರ ಮನೆ. ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲ ರಿಯಲ್ ಆಗಿದ್ದಂಗಿದೆ ಗುರು ಇದು. ನೋಡಿ ಎಲ್ಲ ನಿಮ್ಮ ದೋಸ್ತರು ಇಲ್ಲದವ್ರು ನೋಡ್ರಿ ಗೈಸ್, ಎಲ್ಲ ನಿಮ್ಮ ದೋಸ್ತರು ಇರಲ್ಲ. ಇಲ್ಲಿ ಫುಲ್ಲು ವ್ಯವಸಾಯ ಮಾಡೋದಂತೆ. ಇಲ್ಲಿ ವ್ಯವಸಾಯ ಥರ ಫುಲ್ಲು ಗೊಂಬೆಗಳನ್ನ ಮಾಡವ್ರೆ. ತೋರಿಸ್ತೀನಿ ಬನ್ನಿ. ಇಲ್ಲಿ ಸೂರ್ಯಕಾಂತಿನ ಆರ್ಟಿಫಿಷಿಯಲ್ ಆಗಿ ಮಾಡಿ ರಿಯಲ್ ಥರ ಕಾಣಂಗೆ ಮಾಡಿಟ್ಟವ್ರೆ. ಅಲ್ಲಿ ಗೊಂಜಾಳ ಜಗಳನ ಮಾಡಿದ್ದಾರೆ. ಇಲ್ಲಿ ನಾಯಿಗಳು ಜಗಳ ಆಡ್ತಾವೆ. ಇಲ್ಲಿ ನೋಡಿ ಗೈಸ್, ಎತ್ತಿನ ಗಾಡಿ ಇದೆ. ನಮ್ಮ ಹಳ್ಳಿಯಲ್ಲಿ ಎತ್ತಿನ ಗಾಡಿಗಳು ಫೇಮಸ್. ಅವಾಗ ಎತ್ತಿನ ಗಾಡಿ ಆ ಕಡೆ ಈ ಕಡೆ ನೊಗದ ಮೇಲೆ ಕೂತ್ಕೊಂಡು ನಾವು ಇದೇ ಥರ ಆಟ ಆಡ್ತಿದ್ದೆವು. ಇಬ್ಬರು ಕೂತ್ಕೊಂಡು ಆ ಕಡೆ ಈ ಕಡೆ ಜೋಕಾಲಿ ಆಟ ಆಡ್ತಿದ್ವಿ. ಇದೇ ಥರನೇ ಇದೆ. ನಿನ್ನೂ ತೋರಿಸ್ತೀನಿ ಗೈಸ್ ಹೇಗಿದೆ. ಇಲ್ಲಿ ಜೋಳಕ್ಕೆ ಇದನ್ನ ಹೊಡಿತವ್ರೆ, ಕುಂಟೆ ಹೊಡಿತವ್ರೆ ಗೈಸ್. ಕುಂಟೆ ನಿಮ್ಮ ಕಡೆ ಎಲ್ಲ ಈ ಮಲೆನಾಡು ಬರೋದಲ್ಲೆಲ್ಲ ಅವಾಗ ಹೊಡೆಯೋರು ಜೋಳಕ್ಕೆ ಕುಂಟೆನ. ಎತ್ತಿನ ಗಂಡ ಹೆಂಡತಿ ಸೇರ್ಕೊಂಡು ಹೊಡೆಯೋರು. ಆಳು ಬರಲಿಲ್ಲ ಅಂದರೆ ಗಂಡ ಹೆಂಡತಿನೇ ಹೊಡಿಬೇಕಿತ್ತು. ಜೋಳಕ್ಕೆ ಕುಂಟೆ ಹೊಡಿತಿದ್ರು. ಇದು ಕುಂಟೆ ಅಂತಾರೆ. ಇದು ಹರಗ್ತಾರದು. ಈ ಕಡೆಯಿಂದ ಬೀಜ ಹಾಕ್ಕೊಂತ ಹೋಗ್ತವ್ರೆ. ಅವ್ರು ಸಾಲು ಹೊಡಿತಿದ್ರು, ಬೀಜ ಹಾಕ್ತಾ ಹೋಗ್ತವ್ರೆ. 3 ಜನ ಗೊಬ್ಬರ ಹಾಕ್ತವ್ರೆ, ಅವರಿಬ್ಬರು ಬೀಜ ಹಾಕ್ತವ್ರೆ. ಬನ್ನಿ ಇಲ್ಲಿ ನೋಡಿ, ಗ್ರಾಮೀಣ ಇದು ಬೇಸಾಯ. ಇಲ್ಲಿ ಪುಟ್ಟಿ ತೊಗೊಂಬರ್ತೈತೆ, ಊಟ ತೊಗೊಬರ್ತೈತೆ. ಇವರೆಲ್ಲ ಇದನ್ನ ಗೀರು ಹೊಡಿತವನೆ. ಅಲ್ಲೆಲ್ಲ ದನಗಳನ್ನೆಲ್ಲ ಬಿಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಬೇಸಾಯ ಹೊಡಿತಿದ್ದಾರೆ ಗೈಸ್, ಹೆಂಗಿದೆ ತೋರಿಸ್ತೀನಿ ಬನ್ನಿ. ಸಂತೆ ನಡೀತೈತೆ ಇಲ್ಲಿ ನೋಡಿ, ಸಂತೆ ಮಾಡ್ತವ್ರೆ. ಇದು ಫುಲ್ ಸಂತೆ. ನಮ್ಮ ಆಯನೂರು ಸಂತೆ ಇದೇ ಥರ ಇರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಷ್ಟೇ ನೋಡಿ. ಸಂತೆ ಗ್ರಾಮೀಣ ರೈತರ ಸಂತೆ ಗೈಸ್. ನಮ್ಮ ಕಡೆ ಎಲ್ಲ ಭಾನುವಾರ ಸಂತೆ ನಡೀತಲ್ಲ, ಹಾಗೆ ಇದು ಭಾನುವಾರ ಸಂತೆ ಅಂತೆ ನೋಡಿ. ಇಲ್ಲಿ ಕ್ಯಾರೆಟು, ಹೂಕೋಸು ಎಲ್ಲ ಮಾರ್ತವ್ರೆ. ನಿಂಬೆಹಣ್ಣು, ಮೀನು ಎಲ್ಲ ಮಾರ್ತವ್ರೆ. ಬಸವಣ್ಣ ಮನೆಗೆ ಬದಲಿ ಬರ್ತಾರಲ್ಲ, ಅವರು ಬಂದಿದ್ದಾರೆ ಇಲ್ಲಿ. ಹಾಗೇನೆ ಇಲ್ಲಿ ಎತ್ತಿನ ಸಂತೆ ಗುರು. ಇದು ಮಾರಾಟ ಮಾಡ್ತವ್ರು, ಮಾರಾಟಕ್ಕೆ ಬಂದಿರೋದು. ಇಲ್ಲಿ ನೋಡಿ, ಇದು ನೋಡಿ, ಅವರು ಚರ್ಚೆ ಮಾಡ್ತಿದ್ದಾರೆ. ಟವಲ್ ಬಿಚ್ಚಿ ಕೈ ಹಿಡಿದು ವ್ಯಾಪಾರ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಎಲ್ಲ ಎತ್ತುಗಳೆಲ್ಲ ಬಂದಿದ್ದಾವೆ, ಇವಿನ ಎತ್ತುಗಳು. ಶಿಷ್ಯ ಕುದುರೆ ಮೇಲೆ ಹತ್ಕೊಂಡ್ಬರ್ತಾವ ನೋಡಿ. ಜಾನಪದ ರಂಗಮಂದಿರ ಗೈಸು. ಇಲ್ಲೇನಾಗ ನಡೀತಾ ಐತೆ ಜಾನಪದ ರಂಗಮಂದಿರ ಅಂತ ನೋಡ್ಕೊಂಬಂದ ಚೆನ್ನಾಗಿರುತ್ತೆ. ಗ್ರಾಮೀಣ ಕುಸ್ತಿ ಕ್ರೀಡಾ ಗೈಸ್. ಕುಸ್ತಿ ಬಿದ್ದವ್ರೆ ನೋಡಿ, ಎಷ್ಟು ಜನ ನೋಡ್ತವ್ರೆ. ಎಲ್ಲ ಫುಲ್ ಕುಸ್ತಿ ಬಿದ್ದವ್ರೆ, ಸೀಟಿ ಹೊಡಿತವ್ರೆ, ಎಲ್ಲ ಮಾಡ್ತವ್ರೆ. ಇವನು ಸ್ವಲ್ಪ ಬೆನ್ನು ಮುಟ್ಸ್ಬಿಟ್ರೆ ವಿನ್ ಆದಂಗೆ, ಇವನು ಪಲ್ಟಿ ಹೊಡಿಸ್ಬಿಟ್ರೆ ವಿನ್ ಆದಂಗೆ. ಈ ಆಟನ ಆಟ ಆಡ್ತಾಯಿದ್ದೀನಿ. ಇದನ್ನು ಹಿಂಗೆ ಹಾಕೋದು.
ಮಾಡ್ಲಾ? ಕ್ಯೂಟ್ ಚಾಯಂಗಿಲ್ಲ. ರಾಸ್ ಮಾಡಿಯಾ ಗೈಸ್? ಈ ಗೇಮ್ ಆಡಿದೆ, 2 ಚಾನ್ಸು ಕೊಟ್ಟಿದ್ರು, ಹೊಗೆ ಹಾಕೊಂಡು ಹೋಯ್ತು. ಬನ್ನಿ ನೆಕ್ಸ್ಟ್ ನೋಡೋಣ ಗೈಸ್. ಇದನ್ನು ರಿಂಗ್ ಇಲ್ಲಿಂದ ಶೂಟ್ ಮಾಡಿದ್ರೆ ಬಲೂನ್ಸಿಗೆ ಹೋಗಿ ಹೊಡಿಬೇಕು. ಹಂಗಿದ್ರೆ ಏನಾದ್ರು ಕೊಡ್ತಾರೆ. ನಮ್ಮ ಹತ್ರ ಆಗಲ್ಲ ಗೋಸ್, ಎಲ್ಲ ಫೇಲ್ ಆಗ್ತೈತಿ. ಗೈಸ್ ಇಲ್ಲಿಂದ ಅಲ್ಲಿ ಹೊಡಿಬೇಕು. ಹೊಡೆದ್ರು ಮೇಡಮ್.